ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ. ಬಿಕಾಸ್ ಇದರಲ್ಲಿ ಹೇಳಿರೋ ಮಾಹಿತಿ ನಾನು ಸಂಪೂರ್ಣವಾಗಿ ಕೊಡಲೇಬೇಕಾಗಿತ್ತು. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ. ತಾಳ್ಮೆಟ್ಟು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ನಂಬರ್ ಕೂಡ ಕೊಟ್ಟಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಪ್ರತಿದಿನ ನೂರಾರು ಜನರು ನನಗೆ ಕರೆ ಮಾಡ್ತಾರೆ. ಮೊದಲು ನಂಬರ್ ಕೊಟ್ಟಿದ್ದೆ. ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಪ್ರೀತಿ, ನಂಬಿಕೆ ಮತ್ತು ಬೆಂಬಲಕ್ಕೆ ನಾನು ತುಂಬ ಕೃತಜ್ಞ ಸ್ನೇಹಿತರೆ. ಆದರೆ ಕಳೆದ ಕೆಲವು ತಿಂಗಳಿಂದ ಒಂದು ವಿಷಯವನ್ನು ನಾನು ಗಮನಿಸಿದ್ದೇನೆ. ಬಹಳ ಜನರು ಕರೆ ಮಾಡಿ ಅರ್ಧ ಗಂಟೆನೋ, ಕೆಲವರು 1 ಗಂಟೆಗೂ ಹೆಚ್ಚು ಸಮಯ ತಮ್ಮ ಚಾನಲ್ ಸಮಸ್ಯೆಗಳ ಬಗ್ಗೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಕೆಲವರು ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಕಳುಹಿಸಿ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನ ಕೇಳ್ತಾ ಇದ್ದಾರೆ. ಇದರಿಂದ ನನಗೆ ಹೊಸ ವಿಡಿಯೋಗಳನ್ನು ತಯಾರಿಸೋದಕ್ಕೆ, ಹೊಸ ವಿಷಯಗಳನ್ನು ಹುಡುಕೋದಕ್ಕೆ ಮತ್ತು ಸಾವಿರಾರು ಜನರಿಗೆ ಉಪಯೋಗವಾಗುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾದ ಸಮಯ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ವೈಯಕ್ತಿಕವಾಗಿ ನಿಮ್ಮ ಚಾನಲ್ ಪರಿಶೀಲಿಸುವುದು, ಸಮಸ್ಯೆಗಳನ್ನು ಪರಿಹರಿಸುವುದು, ಹಾಗೆ ಸಂಪೂರ್ಣ ಮಾರ್ಗದರ್ಶನ ನೀಡುವುದು, ಇದೊಂದು ಸ್ನೇಹಿತರೆ ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಯಾವ ಸೇವೆಗಳನ್ನು ನೀಡ್ತೇನೆ, ಯಾವುದು ಉಚಿತ, ಯಾವುದು ಪೇಯ್ಡ್ ಸರ್ವಿಸ್, ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನಾನು ನೀಡುವ ಸೇವೆಗಳು ಏನಂದರೆ, ಮೊದಲನೇದು ಸ್ನೇಹಿತರೆ ಚಾನಲ್ ರಿವ್ಯೂ ಸರ್ವಿಸ್. ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಂಪೂರ್ಣವಾಗಿ ನಾನು ಪರಿಶೀಲಿಸುತ್ತೇನೆ. ಅಂದರೆ ಚಾನಲ್ ಸೆಟ್ಟಿಂಗ್ಸ್ ಆಗಿರಲಿ, ಚಾನಲ್ನಲ್ಲಿ ಹಾಕಿರುವಂಥ ಕೀವರ್ಡ್ಸ್ ಆಗಲಿ, ಬೇಸಿಕ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ಲ, ಹೋಮ್ ಪೇಜ್ ಸೆಟಪ್ ಹೇಗಿದೆ, ಲೋಗೋ ಮತ್ತು ಬ್ಯಾನರ್ ಹಾಕಿದ್ದೀರಾ ಇಲ್ಲ, ಥಂಬ್ನೇಲ್ ಕ್ವಾಲಿಟಿ ಮತ್ತು CTR ಸಾಧ್ಯತೆ ಹೇಗಿದೆ, ಟೈಟಲ್ SEO, ಡಿಸ್ಕ್ರಿಪ್ಷನ್ನು, ಪ್ಲೇಲಿಸ್ಟ್ ಸೆಟಪ್ಪು, ಕಂಟೆಂಟ್ ಕ್ವಾಲಿಟಿ, ಯೂಟ್ಯೂಬ್ ಪಾಲಿಸೀಸ್ ಪಾಲನೆ ಮಾಡ್ತಿದ್ದೀರಾ ಇಲ್ಲ, ರೀಯೂಸ್ ಕಂಟೆಂಟ್ ಏನಾದರೂ ಇದೆಯಾ, ಸಾಧ್ಯತೆ ಇದೆಯಾ, ರಿಪಿಟೇಟಿವ್ ಕಂಟೆಂಟ್ ಸಮಸ್ಯೆ, ಕಾಪಿರೈಟ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಅಪಾಯ ಏನಾದರೂ ಇದೆಯಾ, ಇಂಥ ಅನೇಕ ವಿಷಯಗಳನ್ನು ಪರಿಶೀಲಿಸಿ ನಿಮ್ಮ ಚಾನಲ್ನಲ್ಲಿ ಏನು ಸರಿ ಇದೆ ಮತ್ತು ಏನು ಸುಧಾರಿಸಬೇಕು ಇದೆಲ್ಲ ವಿವರವಾಗಿ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಎರಡನೇದು ಕಂಟೆಂಟ್ ಇಶ್ಯೂ ಸೊಲ್ಯೂಷನ್ ಸ್ನೇಹಿತರೆ. ನಿಮ್ಮ ಚಾನಲ್ಗೆ ರೀಯೂಸ್ ಕಂಟೆಂಟು ಅಥವಾ ರಿಪಿಟೇಟಿವ್ ಕಂಟೆಂಟು, ಇನ್ಅಥೆಂಟಿಕ್ ಕಂಟೆಂಟು, ಮಾನಿಟೈಸೇಷನ್ ರಿಜೆಕ್ಷನ್ಸ್ ಏನಾದರೂ ಇದೆಯಾ, ಪಾಲಿಸಿ ಇಶ್ಯೂಸ್, ಇಂಥ ಸಮಸ್ಯೆಗಳು ಬಂದಿದ್ದರೆ ನೋಡಿಕೊಂಡು ಯಾವ ವಿಡಿಯೋಗಳಲ್ಲಿ ಸಮಸ್ಯೆ ಇರ್ಬೋದು, ಮುಂದೆ ಏನು ಮಾಡಬೇಕು, ಅಥವಾ ರೀಯೂಸ್ ಕಂಟೆಂಟ್ ಏನಾದರೂ ಇತ್ತು ಅಂದರೆ ಅಪೀಲ್ ಹೇಗೆ ಮಾಡಬೇಕು, ಹಂತವಾಗಿ ನಿಮಗೆ ಮಾರ್ಗದರ್ಶನ ನೀಡ್ತೇನೆ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ, ರೀಯೂಸ್ ಕಂಟೆಂಟ್ ಬಂದಾಗ ನಾನು ಯಾರಿಗೂ 100% ಮಾನಿಟೈಸೇಷನ್ ಗ್ಯಾರಂಟಿ ಕೊಡೋದಿಲ್ಲ. ಅಂತಿಮ ನಿರ್ಧಾರ ಸ್ನೇಹಿತರೆ ಯಾವಾಗಲೂ ಯೂಟ್ಯೂಬ್ ತಂಡದ್ದೇ ಇರುತ್ತೆ, ಯೂಟ್ಯೂಬ್ ಟೀಮ್ದೇ ಇರುತ್ತೆ, ಇದು ಯೂಟ್ಯೂಬ್ನವ್ರದ್ದೇ ಇರುತ್ತೆ. ಸೊ ನಾನು ನನ್ನ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾತ್ರ ನೀಡ್ತೇನೆ ಸ್ನೇಹಿತರೆ. ಮೂರನೇದು ಮಾನಿಟೈಸೇಷನ್ನಲ್ಲಿ ಅಪ್ಲೈ ಸರ್ವಿಸ್ ಸ್ನೇಹಿತರೆ. ಮಾನಿಟೈಸೇಷನ್ ಕ್ರೈಟೇರಿಯಾ ಪೂರ್ಣಗೊಂಡಿದ್ರೂ ಕೂಡ ಅಪ್ಲೈ ಮಾಡುವ ವಿಧಾನ ಗೊತ್ತಿಲ್ಲದವರಿಗೆ ಸ್ನೇಹಿತರೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪ್ಲೈ, ಆ್ಯಡ್ಸನ್ಸ್ ಲೀಕ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೋಸೆಸ್ ಇರುತ್ತೆ, ನೀವು ಮಾಡಿದ ಅರ್ನಿಂಗ್ ನಿಮ್ಮ ಖಾತೆಗೆ ಬರೋ ಹಾಗೆ ಎಲ್ಲವನ್ನು ಸರಿಯಾಗಿ ರೆಡಿ ಮಾಡಿ ನಾನು ಕೊಡ್ತೇನೆ ಸ್ನೇಹಿತರೆ. ಇನ್ನು 4ನೇ ಸರ್ವಿಸು ಡೂಪ್ಲಿಕೇಟ್ ಆ್ಯಡ್ಸನ್ಸ್ ಸಮಸ್ಯೆ ಬಂದಿದ್ರೆ, ಡೂಪ್ಲಿಕೇಟ್ ಆ್ಯಡ್ಸನ್ಸಲ್ಲಿ ಎರರ್ ಬಂದಿರುತ್ತೆ, ಒಂದಕ್ಕಿಂತ ಹೆಚ್ಚು ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಆಗಿ ಸಮಸ್ಯೆ ಬರುತ್ತೆ ಸ್ನೇಹಿತರೆ. ಇಂಥ ಸಮಸ್ಯೆಗಳಿದ್ರೆ ಸಾಧ್ಯವಾದಷ್ಟು ಸರಿಯಾದ ಪರಿಹಾರದ ಮಾರ್ಗವನ್ನು ತಿಳಿಸ್ತೇನೆ ಮತ್ತು ಸರಿ ಮಾಡಿನೂ ನಾನು ಕೊಡ್ತೇನೆ ಸ್ನೇಹಿತರೆ. ಐದನೇ ಸರ್ವಿಸ್ ಪಿನ್ ವೆರಿಫಿಕೇಷನ್ ಮಾಡೋದು ಗೊತ್ತಿಲ್ಲ, ಪಿನ್ ಏನಿದೆ ಫೇಲ್ ಆಗಿದೆ, ಪಿನ್ ಬರ್ತಾ ಇಲ್ಲ, ಹೊಸ ಪಿನ್ ಅಪ್ಲೈ ಮಾಡೋದಿದೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು ಗೊತ್ತಿಲ್ಲ, ID ವೆರಿಫಿಕೇಷನ್ ಮಾಡಿನೂ ಅದು ಫೇಲ್ ಆಗಿದೆ, ಸರಿ ಮಾಡೋದು ಹೇಗೆ, ಬ್ಯಾಂಕ್ ಡೀಟೇಲ್ಸು, ಪೇಮೆಂಟ್ ಸೆಟ್ಟಿಂಗ್ಸು, ಇವುಗಳಲ್ಲಿಯೂ ಸಹಾಯ ನಾನು ಮಾಡ್ತೀನಿ ಸ್ನೇಹಿತರೆ. ಇನ್ನು 6ನೇದು ಹೊಸ ಚಾನಲ್ ಸೆಟಪ್ ಸ್ನೇಹಿತರೆ. ಕಂಪ್ಲೀಟ್ ಹೊಸ ಚಾನಲ್ ಕ್ರಿಯೇಟ್ ಮಾಡೋದು ನಾನು ಮಾಡಿಕೊಡ್ತೀನಿ. ಪ್ರಾಪರ್ ಸೆಟ್ಟಿಂಗ್ಸ್ ಜೊತೆ ಬ್ರ್ಯಾಂಡಿಂಗು, SEO ಸೆಟಪ್ಪು, ಹೋಮ್ ಪೇಜ್ ಸೆಟಪ್ಪು, ಪ್ಲೇಲಿಸ್ಟ್ ಮಾಡೋದು, ಡಿಫಾಲ್ಟ್ ಅಪ್ಲೋಡ್ ಸೆಟ್ಟಿಂಗ್ಸ್ ಇರುತ್ತೆ ಅದು ಮಾಡೋದು, ಇವೆಲ್ಲವನ್ನು ಇನ್ನೂ ಸುಮಾರು ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಇದೆಲ್ಲ ಆರಂಭದಲ್ಲೇ ಸರಿಯಾಗಿ ಮಾಡಿ ನಾನು ಕೊಡ್ತೇನೆ. ಅಂದರೆ ಒಂದು ಹೊಸ ಚಾನಲ್ ಪ್ರಾಪರ್ ಸೆಟಪ್ ಮಾಡಿ ನಾನು ಕೊಡ್ತೇನೆ ಸ್ನೇಹಿತರೆ. ಇನ್ನು 7ನೇದು ಆರ್ಗನೈಸೇಷನ್ ಆ್ಯಡ್ಸನ್ಸ್ ಸಮಸ್ಯೆ ಸ್ನೇಹಿತರೆ. ತಪ್ಪಾಗಿ ಇಂಡಿವಿಜುವಲ್ ಬದಲು ಆರ್ಗನೈಸೇಷನ್ ಅಕೌಂಟ್ ಆಯ್ಕೆ ಮಾಡಿಕೊಂಡಿದ್ರೆ ಸ್ನೇಹಿತರೆ, ಅಥವಾ ಆ್ಯಡ್ಸನ್ಸ್ ಅಕೌಂಟ್ ಟೈಪ್ಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಅದರಲ್ಲಿಯೂ ಮಾರ್ಗದರ್ಶನ ನೀಡ್ತೇನೆ. ಬೇಕು ಅಂದರೆ ಸರಿ ಮಾಡಿನೂ ನಾನು ಕೊಡ್ತೇನೆ ಸ್ನೇಹಿತರೆ. ಇನ್ನು 8ನೇದು ಸರ್ವಿಸು ಯೂಟ್ಯೂಬ್ ಮತ್ತು ಆ್ಯಡ್ಸನ್ಸ್ ಸಂಬಂಧಿಸಿದ ಏನೇ ಸಮಸ್ಯೆಗಳು ಇರಲಿ ಸ್ನೇಹಿತರೆ, ಯೂಟ್ಯೂಬ್ ಅಥವಾ
ಗೂಗಲ್ ಆ್ಯಡ್ಸೆನ್ಸ್ ಸಂಬಂಧಿಸಿದ ಬೇರೆ ಸಮಸ್ಯೆಗಳಿದ್ರೂ ಕೂಡ ಮೊದಲು ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದು ನನ್ನ ಅನುಭವದ ವ್ಯಾಪ್ತಿಯಲ್ಲಿ ಬಂದರೆ ಖಂಡಿತ ಅದನ್ನು ನಾನು ಸರಿ ಮಾಡಿಕೊಡ್ತೇನೆ, ಸಹಾಯ ಮಾಡ್ತೇನೆ ಸ್ನೇಹಿತರೆ. ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಿ ಸ್ನೇಹಿತರೆ, ಈ ಮಾತನ್ನು ನಾನು ತುಂಬ ಗೌರವದಿಂದ ಹೇಳ್ತಿದ್ದೇನೆ. ಇವತ್ತು ಯೂಟ್ಯೂಬ್ ಆಗಿರಲಿ ಅಥವಾ ಫೇಸ್ಬುಕ್ ಆಗಿರಲಿ ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಆಗಿರಲಿ, ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಬರುವ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕನಸು ಇದ್ದೇ ಇರುತ್ತೆ ಸ್ನೇಹಿತರೆ. ಯಾರೋ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಯೂಟ್ಯೂಬ್ ಮೇಲೆ ಬರ್ತಾರೆ, ಬೇರೆ ಸೋಷಿಯಲ್ ಮೀಡಿಯಾ ಮೇಲೆ ಬರ್ತಾರೆ, ಯಾರೋ ತಮ್ಮ ಪ್ರತಿಭೆಯನ್ನು ತೋರಿಸೋಕ್ಕೆ ಅಂತ ಬರ್ತಾರೆ, ಯಾರು ತಮ್ಮದೇ ಆದ ಬ್ರ್ಯಾಂಡ್ ಕಟ್ಟಿಕೊಳ್ಳಲು ಬರ್ತಾರೆ. ಹಾಗೆ ಬಹುತೇಕ ಎಲ್ಲರೂ ಸ್ನೇಹಿತರೆ ತಮ್ಮ ಪರಿಶ್ರಮದಿಂದ ಆದಾಯ ಗಳಿಸಬೇಕು ಎಂಬ ಉದ್ದೇಶದಿಂದಲೇ ಸೋಷಿಯಲ್ ಮೀಡಿಯಾದ ಮೇಲೆ ಬರ್ತಾರೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ, ಏಕೆಂದರೆ ಕಂಟೆಂಟ್ ಕ್ರಿಯೇಷನ್ ಕೂಡ ಒಂದು ವೃತ್ತಿ ಆಗಿದೆ. ಓಕೆ, ಒಬ್ಬ ರೈತ ತನ್ನ ಬೆಳೆ ಮಾಡ್ತಾನೆ, ಒಬ್ಬ ಅಂಗಡಿಯವರು ತಮ್ಮ ವಸ್ತುಗಳನ್ನು ಮಾರ್ತಾರೆ, ಒಬ್ಬ ವೈದ್ಯರು ತಮ್ಮ ಸೇವೆಗೆ ಶುಲ್ಕ ಪಡಿತಾರೆ, ಹಾಗೆ ಒಬ್ಬ ವಕೀಲರು ತಮ್ಮ ಸಲಹೆಗೂ ಶುಲ್ಕ ಪಡಿತಾರೆ. ಅದೇ ರೀತಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ತನ್ನ ಸಮಯ, ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡು ಸೇವೆ ನೀಡಿದರೆ ಅದಕ್ಕೂ ಒಂದು ಮೌಲ್ಯ ಇರುತ್ತೆ, ಬೆಲೆ ಇರುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಹಲವರು ನಂಬರ್ ಸಿಕ್ಕ ಮೇಲೆ ಸರ್ ಒಮ್ಮೆ ಫ್ರೀಯಾಗಿ ಮಾಡಿಕೊಡಿ, 5 ನಿಮಿಷ ಮಾತ್ರ ಮಾತಾಡಿ, ಒಂದು ಸಲ ನೋಡಿಬಿಡಿ ಸರ್ ಅಂತ ಕೇಳ್ತಾರೆ. ಆದರೆ ಒಬ್ಬರಿಗೆ 5 ನಿಮಿಷ ಕೊಟ್ಟರೆ 10 ಜನರಿಗೆ 50 ನಿಮಿಷ ಟೈಮ್ ಹೋಗುತ್ತೆ ಸ್ನೇಹಿತರೆ. 100 ಜನರಿಗೆ ಅದು ಹಲವು ಗಂಟೆಗಳೇ ಆಗುತ್ತೆ. ಸೊ ಆ ಸಮಯದಲ್ಲಿ ನಾನು ನನ್ನ ಚಾನಲ್ಗೆ ಹೊಸ ವಿಡಿಯೋಗಳನ್ನು ಮಾಡ್ಬೋದು, ಹೊಸ ವಿಷಯಗಳನ್ನು ಸಂಶೋಧಿಸಿ ಅದರ ಪ್ರಕಾರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಇನ್ನು ಸಾವಿರಾರು ಜನರಿಗೆ ಉಪಯೋಗವಾಗುವ ಮಾಹಿತಿಯನ್ನು ವಿಡಿಯೋ ಮಾಡಿ ನಾನು ತಲುಪಿಸ್ಬೋದು. ಅದರಿಂದ ನನಗೆ ವ್ಯೂಸ್ ಬರುತ್ತೆ, ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಹಾಗೆ ದುಡ್ಡು ಕೂಡ ಬರುತ್ತೆ ಸ್ನೇಹಿತರೆ. ಚಾನಲ್ ಗ್ರೋತ್ ಕೂಡ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ಅದನ್ನೆಲ್ಲ ನಾನು ಬದಿಗೊತ್ತಿ ವೈಯಕ್ತಿಕ ಸಲಹೆ ಮತ್ತು ವೈಯಕ್ತಿಕ ಸಮಸ್ಯೆ ಪರಿಹಾರವನ್ನು ನಾನು ಮಾಡ್ತಾಯಿದ್ರೆ ನಾನು ಪೇಯ್ಡ್ ಸರ್ವಿಸ್ ಆಗಿ ನೀಡ್ತಿದ್ದೇನೆ ಸ್ನೇಹಿತರೆ. ನಿಮಗೇನಾದರೂ ಉಚಿತವಾಗಿ ಸಹಾಯ ಬೇಕಾದರೆ, ಇದರ ಅರ್ಥ ನಾನು ಉಚಿತವಾಗಿ ಸಹಾಯ ಮಾಡೋದಿಲ್ಲ ಅಂತ ಅಲ್ಲ, ನಿಮಗೇನಾದರೂ ಉಚಿತ ಸಹಾಯ ಬೇಕಾದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ನೂರಾರು ಸ್ನೇಹಿತರೆ ಉಚಿತ ವಿಡಿಯೋಗಳಿವೆ. ಅವುಗಳನ್ನು ನೋಡಿ ಸಾಕಷ್ಟು ಮಾಹಿತಿಯನ್ನು ನೀವು ಪಡೆಯಬಹುದು. ಅದರ ಜೊತೆಗೆ ಯೂಟ್ಯೂಬ್ ಹೆಲ್ಪ್ ಸೆಂಟರ್ ಇದೆ, ಅದರ ಸಹಾಯ ನೀವು ಕೂಡ ಅಲ್ಲಿ ಕೂಡ ಪಡಿಬಹುದು. ಹಾಗೆ ಗೂಗಲ್ ಹೆಲ್ಪ್ ಕಮ್ಯುನಿಟಿ ಕೂಡ ಇದೆ, ಅದು ಸಹ ಸಂಪೂರ್ಣವಾಗಿ ಉಚಿತವಾಗಿವೆ. ಅವುಗಳ ಸಹಾಯವನ್ನು ಪಡೆದುಕೊಂಡು ನಿಮಗೆ ಪರಿಹಾರ ಸಿಗುತ್ತೆ. ನೀವು ಅದೆಲ್ಲ ಮಾಡಲ್ಲ, ನನ್ನಿಂದ ನಿಮಗೆ ವಾಟ್ಸಪ್ ಮತ್ತು ಫೋನ್ ಕಾಲ್ ಮೇಲೆ ಸರ್ವಿಸ್ ಬೇಕು ಅಂದರೆ ನನ್ನ ಫೋನ್ ನಂಬರ್ ಅಥವಾ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸುವ ಮೊದಲು ಒಂದು ವಿಷಯ ನೆನಪಿಡಿ ಸ್ನೇಹಿತರೆ, ಸಾಮಾನ್ಯ ಮಾಹಿತಿ ಎಲ್ಲರಿಗೂ ಉಪಯೋಗವಾಗುವಂಥದ್ದಾದರೆ ನಾನು ಅದನ್ನು ಯೂಟ್ಯೂಬ್ ಮೇಲೆ ವಿಡಿಯೋ ರೂಪದಲ್ಲಿ ಹಂಚಿಕೊಳ್ತೇನೆ ಸ್ನೇಹಿತರೆ. ಆದರೆ ಪರ್ಸ್ನಲ್ ಚಾನಲ್ ರಿವ್ಯೂ, ಅಕೌಂಟ್ ಇಶ್ಯೂಸು, ಆ್ಯಡ್ಸೆನ್ಸ್ ಇಶ್ಯೂಸು ಅಥವಾ ಮಾನಿಟೈಸೇಷನ್ ಗೈಡೆನ್ಸ್ ಬೇಕಾಗಿದ್ದರೆ ಅಥವಾ ಸ್ಕ್ರೀನ್ ಶೇರಿಂಗ್ ಮೂಲಕ ಏನಾದರೂ ಮಾಹಿತಿ ಬೇಕಾಗಿದ್ದರೆ, ಫೋನ್ ಕಾಲ್ ಕನ್ಸಲ್ಟೇಷನ್, ವಾಟ್ಸಪ್ ಪರ್ಸನಲ್ ಸಪೋರ್ಟ್ ಏನಾದರೂ ಬೇಕು ಅಂದರೆ ಇವೆಲ್ಲವೂ ಸ್ನೇಹಿತರೆ ಪೇಯ್ಡ್ ಸರ್ವಿಸ್ ಆಗಿದೆ. ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, ನಾನು ಯಾವುದೇ ಪೇಯ್ಡ್ ಕ್ಲಾಸ್ ಆಗಲಿ, ಟ್ರೈನಿಂಗ್ ಕೊಡೋದಾಗಲಿ ಅಥವಾ ಪೇಯ್ಡ್ ಕೋರ್ಸ್ ಆಗಲಿ ನಾನು ಮಾಡೋದಿಲ್ಲ. ಕೊನೆಯ ಮಾತು ಸ್ನೇಹಿತರೆ, ನನ್ನ ಉದ್ದೇಶ ಕೇವಲ ಹಣ ಗಳಿಸಬಹುದಷ್ಟೇ ಅಲ್ಲ, ಸಾಧ್ಯವಾದಷ್ಟು ಹೆಚ್ಚು ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸರಿಯಾದ ಮಾಹಿತಿಯನ್ನು ತಲುಪಿಸುವುದಾಗಿದೆ ಸ್ನೇಹಿತರೆ. ಅದಕ್ಕಾಗಿಯೇ ನಾನು ನಿರಂತರವಾಗಿ ಸ್ನೇಹಿತರೆ ಉಚಿತ ವಿಡಿಯೋಗಳನ್ನು ಮಾಡಿ ನನ್ನ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾನೇ ಇದ್ದೇನೆ, ನೋಡಿರ್ಬೋದು. ಆದರೆ ವೈಯಕ್ತಿಕ ಸಮಯ ನೀಡಿ ಒಬ್ಬೊಬ್ಬರ ಸಮಸ್ಯೆಯನ್ನು ಪರಿಶೀಲಿಸಿ ಪರಿಹಾರ ಹುಡುಕಿ ಸಂಪೂರ್ಣ ಮಾರ್ಗದರ್ಶನ ನೀಡುವುದು ಇದೊಂದು ಪ್ರೊಫೆಷ್ನಲ್ ಸರ್ವಿಸ್ ಆಗಿದೆ ಸ್ನೇಹಿತರೆ. ಆದ್ದರಿಂದ ಅದಕ್ಕೆ ಶುಲ್ಕ ಇರುತ್ತೆ. ಸೊ ನಂಬರ್ ಕೊಡ್ತೇನೆ ಸ್ನೇಹಿತರೆ, ಬರ್ಕೊಳ್ಳಿ. ಇನ್ನೊಂದು ಸ್ನೇಹಿತರೆ, ನಮ್ಮನ್ನು ಸಂಪರ್ಕಿಸುವ ಸಮಯ ಸ್ನೇಹಿತರೆ ಬೆಳಿಗ್ಗೆ 10ರಿಂದ ರಾತ್ರಿ 8 ಗಂಟೆ. ಈ ಸಮಯದಲ್ಲೇ ನೀವು ನಮ್ಮನ್ನು ಸಂಪರ್ಕಿಸಿ. ರಾತ್ರಿ 8 ಗಂಟೆ ನಂತರ ಬೆಳಿಗ್ಗೆ 10 ಗಂಟೆವರೆಗೆ ನಿಮಗೆ ನಾನು ಲಭ್ಯ ಇರೋದಿಲ್ಲ. ಮೆಸೇಜ್ ಮತ್ತು ಕಾಲ್ ಈ ಕೊಟ್ಟಿರೋ ಸಮಯದಲ್ಲೇ ನೀವು ಮಾಡಿ ಸ್ನೇಹಿತರೆ. ನೀವು ರಾತ್ರಿ ಹೊತ್ತು ಮೆಸೇಜ್ ಮಾಡಿ ಬೆಳಗ್ಗೆ ನೋಡ್ತಾರೆ ಅಂದ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಯಾಕಂದರೆ ತುಂಬ ಮೆಸೇಜ್ ಬಂದರೆ ಹಳೆ ಮೆಸೇಜ್ ನೋಡೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಿಮ್ಮ ಮೆಸೇಜ್ ಮಿಸ್ ಆಗುತ್ತೆ, ನಿಮಗೆ ಉತ್ತರ ಸಿಗೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ನೀವು ವರ್ಕಿಂಗ್ ಟೈಮಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಉತ್ತರ ಸಿಗೋದು
ಈಸಿ ಆಗುತ್ತೆ, ಬೇಗ ಸಿಗ್ಬೋದು. ಇನ್ನು ನೀವು ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಲಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೇನೆ ಅಂತ ಅಂದ್ಕೋಬೇಕು ಸ್ನೇಹಿತರೆ, ಅಂದ್ಕೊಳ್ಳಿ. ಓಕೆ, ನಿಮ್ಮ ಮೆಸೇಜ್ಗೆ ಮತ್ತೆ ಕಾಲ್ಗೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ತಡ ಆಗಬಹುದು ಸ್ನೇಹಿತರೆ. ಆದರೆ ಆಮೇಲೆ ನೀವು ಅರ್ಧ ಅಥವಾ 1 ಗಂಟೆ ಬಿಟ್ಟು ಸಂಪರ್ಕಿಸಿದರೆ ನಿಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಅಥವಾ ಫ್ರೀ ಆದರೆ ನಾನೇ ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡ್ತೇನೆ, ನಿಮ್ಮ ಮೆಸೇಜ್ ನೋಡಿಕೊಂಡು ಕಾಲ್ ನೋಡಿಕೊಂಡು. ಸೊ ನಿಮಗೆ ನನ್ನ ಸೇವೆ ಬೇಕಿದ್ದರೆ ಸಂತೋಷದಿಂದ ಸಂಪರ್ಕಿಸಿ, ಇಲ್ದಿದ್ರೂ ಯಾವುದೇ ಬೇಸರ ಇಲ್ಲ ಸ್ನೇಹಿತರೆ. ಸೊ ನಂಬರ್ ಬೇಕು ಅನ್ನೋರು ನಂಬರ್ ತಗೊಳ್ಳಿ ಸ್ನೇಹಿತರೆ. ನಾನು ನಂಬರ್ ಕೊಡ್ತಿದ್ದೀನಿ, ಬರ್ಕೊಳ್ಳಿ. 6360402656. ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, 6360402656 ಇದು ನಂಬರ್ ಇದೆ. ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ, ಹೇಳಿರೋ ಮಾತುಗಳನ್ನು ನೆನಪಿನಲ್ಲಿಡಿ. ಸೊ ನಂಬರ್ ಕೊಟ್ಟಿದ್ದೀನಿ, ನಿಮಗೆ ನನ್ನ ಸೇವೆ ಬೇಕಿದ್ದರೆ ಸಂತೋಷದಿಂದ ಸಂಪರ್ಕಿಸಿ, ಇಲ್ದಿದ್ರೂ ಯಾವುದೇ ಬೇಸರ ಇಲ್ಲ ಸ್ನೇಹಿತರೆ. ನನ್ನ ಉಚಿತ ವಿಡಿಯೋಗಳನ್ನು ನೋಡಿ ನಿಮ್ಮ ಚಾನಲನ್ನು ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಪ್ರೀತಿ, ಬೆಂಬಲ ಮತ್ತು ನಂಬಿಕೆಗೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ದಿದ್ದರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.